ಬೆಂಗಳೂರು ಫಸ್ಟ್ಗೆ ಸ್ವಾಗತ. ನಾನು ಶ್ವೇತಾ. ಈಗ ಹೆಡ್ಲೈನ್ಸ್. ಪ್ರತಿನಿತ್ಯ ಕಿರುಕುಳ ಕೊಡ್ತಿದ್ದ ಧನದಾಹಿ ಪತಿ, ನೇಣಿಗೆ ಕೊರಳೊಡ್ಡಿದಳು ಹೆಂಡತಿ, ತಬ್ಬಲಿಯಾದ ಮಕ್ಕಳ ಸ್ಥಿತಿ ಅಧೋಗತಿ. ಅಂದು ಸಿನಿಮಾದಲ್ಲಿ ಆಗಿದ್ದ ನಾಯಕ, ಇಂದು ಆಶ್ರಯವಿಲ್ಲದೆ ಆಗಿದ್ದಾನೆ ನಿರ್ಗತಿಕ, ಜೀವನ ನಡೆಸಲು ಇಲ್ಲ ಒಂದು ಕಾಯಕ. ಕ್ಲಬ್ನಿಂದ ಬಿಬಿಎಂಪಿ ಭೂಮಿ ಒತ್ತುವರಿ, ಕ್ರೀಡಾ ಮೈದಾನಕ್ಕೆ ಕೊಡ್ತಿದ್ದಾರೆ ಕಿರಿಕಿರಿ, ಪಾಲಿಕೆಗಿಲ್ಲ ಯಾವುದೇ ವರಿ. ಬಸ್ ಸ್ಟಾಪ್ಗಳಲ್ಲಿ ನಡೆಯುತ್ತೆ ಗ್ರಾನೈಟ್ ಕಳ್ಳತನ, ಇದ್ದಕ್ಕಿದ್ದಂತೆ ಮಾಯವಾಗುತ್ತವೆ ಆಸನ, ಕುರ್ಚಿ ಇಲ್ಲದೆ ಪ್ರಯಾಣಿಕರ ಅಸಮಾಧಾನ. ಕ್ಷಣ ಮಾತ್ರದಲ್ಲಿ ಅದ್ಭುತ ಚಿತ್ರ ಪ್ರದರ್ಶನ, ವಿಲಾಸ್ ನಾಯಕ್ ಕಲೆಯ ಅನಾವರಣ, ಸಾಧನೆಗೆ ಸಿಕ್ಕಿವೆ 108 ಸನ್ಮಾನ. ಆಕೆ ಮಕ್ಕಳ ಎಕ್ಸಾಮ್ ಮುಗಿದ ನಂತರ ಮನೆಗೆ ಬರ್ತೀನಿ ಅಂತ ತನ್ನ ತಾಯಿಗೆ ಹೇಳಿದ್ಲು. ಆದರೆ ಅಲ್ಲಿ ಆಗಿದ್ದೇ ಬೇರೆ. ಆಕೆ ಬದುಕಿನ ಪರೀಕ್ಷೆಯನ್ನೇ ಮುಗಿಸಿಬಿಟ್ಟಿದ್ಲು. ಧನಪಿಶಾಚಿ ಪತಿಯ ಕಾಟ ತಾಳಲಾರದೆ ಹೆಣವಾಗಿ ಬಿಟ್ಟ ಸ್ಟೋರಿ ಇಲ್ಲಿದೆ ನೋಡಿ. ಫೋಟೋದಲ್ಲಿರೋ ಈಕೆ ಪದ್ಮಾ. 8 ವರ್ಷದ ಹಿಂದೆ ನಾಗೇಂದ್ರ ಎಂಬಾತನ ಕೈ ಹಿಡಿದಿದ್ಲು. ಮದುವೆಯಾಗೋವರೆಗೂ ಎಲ್ಲವೂ ಚೆನ್ನಾಗೇ ಇತ್ತು. ಆದರೆ ಮದುವೆ ನಂತರ ನೀನು ಚೆನ್ನಾಗಿಲ್ಲ ಅಂತ ಖ್ಯಾತೆ ತೆಗೆದ ನಾಗೇಂದ್ರ ಆಕೆಗೆ ದನಪಿಚಾಚಿಯಾಗಿ ಕಾಡಿದ. ಪದೇ ಪದೇ ತವರಿನಿಂದ ಹಣ ತರುವಂತೆ ಒತ್ತಾಯಿಸುತ್ತಿದ್ದ. ಇದರಿಂದ ನೊಂದ ಪದ್ಮಾ ಕೊನೆಗೂ ನೇಣಿಗೆ ಶರಣಾಗಿದ್ದಾಳೆ. ಮದುವೆ ಮಾಡ್ಕೊಟ್ಟು ಅವ್ರು ಒಂದು ಲೆವೆಲ್ ಆಗೋವರೆಗೂ ನಮ್ಮ ಆಶ್ರಯ ಬೇಕಾಗಿತ್ತು. ಲೆವೆಲ್ ಆದಮೇಲೆ ನಮ್ಮನ್ನೇ ಟಾರ್ಚರ್ ಮಾಡೋಕ್ಕೆ ಶುರು ಮಾಡಿ ಅದು ತೊಗೊಂಬ ಅಂತ ಸ್ಟಾರ್ಟ್ ಮಾಡಿ ಕೊನೆಗೆ ನಾವು ಕೈಯಲ್ಲಾಗೋಷ್ಟು ಕೊಟ್ಟು ಅದು ಖಾಲಿ ಆಗಾದ್ಮೇಲೆ ಇವಾಗ ಈ ಥರ ನೀನು ಚೆನ್ನಾಗಿಲ್ಲ, ನೀನು ಇನ್ನೂ ಚೆನ್ನಾಗಿರ್ಬೇಕಾಯ್ತು, ನಾನು ಓದಿರೋ ಹುಡುಗಿ ಮದುವೆ ಆಗಿರೋ ನಾನು ಇನ್ನೂ ಚೆನ್ನಾಗಿರ್ತಾ ಇದ್ದೆ ಅಂತ ಎಲ್ಲ ಇವಾಗೆಲ್ಲ ಟಾರ್ಚರ್ಗಳು ಸ್ಟಾರ್ಟ್ ಮಾಡಿ 1.5 ವರ್ಷದಿಂದ ತುಂಬ ಕಿರುಕುಳ ಆಗಿತ್ತು. ಕಾಮಾಕ್ಷಿ ಪಾಳ್ಯದ ಪದ್ಮಾ ಮದುವೆಯಾಗಿ ಬ್ಯಾಟರಾಯನಪುರದಲ್ಲಿ ವಾಸವಾಗಿದ್ರು. ಇವರಿಗೆ 2 ಮಕ್ಕಳಿದ್ದಾರೆ. ಆದರೆ ಪತಿ ನಾಗೇಂದ್ರ ಹಣಕ್ಕಾಗಿ ಸತಾಯಿಸುತ್ತಲೇ ಇದ್ದ. ಹೀಗಾಗಿ ಪದ್ಮಾ ತನ್ನ ತಾಯಿ ಬಳಿ ನೋವು ತೋಡಿಕೊಂಡಿದ್ಲಂತೆ. ಮಕ್ಕಳ ಎಕ್ಸಾಮ್ ಮುಗಿದ ನಂತರ ಮನೆಗೆ ಬರೋದಾಗಿ ಹೇಳಿದ್ಲಂತೆ. ಆದ್ರೀಗ ಆಕೆ ಹೆಣವಾಗಿ ಬಿದ್ದಿದ್ದಾಳೆ. ಅಲ್ಲಿ ಇರೋರು ಹೇಳಿದ್ರು ಆಸ್ಪತ್ರೆಗೆ ಆಟೋದಲ್ಲಿ ಕುಂಡ್ರಿಸ್ಕೊಂಬಂದವನಂತೆ. ಆಟೋದಲ್ಲಿ ಕುಂಡ್ರಿಸ್ಕೊಂಬಂದು ಗಾಯತ್ರಿ ನರ್ಸಿಂಗ್ ಹೋಮ್ಗೆ ತೋರಿಸ್ಬಿಟ್ಟು ಅಲ್ಲಿ ಆಗಲ್ಲ ಅಂದ್ಬಿಟ್ಟವ್ರೆ. ಅಲ್ಲಿಂದ ಇಲ್ಲಿ ಕರ್ಕೊಂಬಂದವನೆ. ಅಲ್ಲಿದೇನು ಡಾಕ್ಯುಮೆಂಟ್ಸ್ ತಂದಿಲ್ಲ, ನಾವು ತಗೊಳ್ಳಲ್ಲ ಅಂದಿದ್ದಕ್ಕೆ ಮತ್ತೆ ಗಾಯತ್ರಿ ನರ್ಸಿಂಗ್ ಹೋಮ್ಗೆ ಕರ್ಕೊಂಬಂದವನೆ. ಆಮೇಲೆ ನಮ್ಮ ಅಮ್ಮವ್ರಿಗೆ ವಿಷಯ ತಿಳಿದಿದೆ. ಅವರು ನನ್ನ ಮೊಮ್ಮಗಳನ್ನ ಹಾಳು ಮಾಡಿಬಿಟ್ಲಲ್ಲಪ್ಪ ಅಂತ ಬಂದರೆ ಅವನು ಅಲ್ಲಿ ಕೂತಿದ್ದನು. ಆವಾಗ ಹೋದ ನಾಪತ್ತೆ ಇಲ್ಲ. ಸದ್ಯ ನಾಗೇಂದ್ರನೇ ಪತ್ನಿಯನ್ನು ಸಾಯಿಸಿ ಪರಾರಿಯಾಗಿದ್ದಾನೆ ಅಂತ ಮೃತನ ಪೋಷಕರು ಪೊಲೀಸರಿಗೆ ದೂರು ನೀಡಿದ್ದಾರೆ. ಹೀಗಾಗಿ ಪೊಲೀಸರು ಆರೋಪಿ ನಾಗೇಂದ್ರನಿಗಾಗಿ ಹುಡುಕಾಟ ನಡೆಸುತ್ತಿದ್ದಾರೆ. ಬೆಂಗಳೂರಿನಿಂದ ಕ್ಯಾಮರಾ ಪರ್ಸನ್ ಅನಿಲ್ ಜೊತೆ ನಾಗೇಂದ್ರ ಬಾಬು, ಸುವರ್ಣ ನ್ಯೂಸ್. ಪ್ರೀತಿಸಿ ಮದುವೆ ಆಗಿದ್ದವನೇ ಈಕೆಯ ಪಾಲಿಗೆ ಯಮರೂಪಿಯಾದ. ಹೌದು, ಪತಿಯ ಧನದಾಹಕ್ಕೆ ಬೇಸತ್ತು ಪತ್ನಿ ಶೋಭಾ ಮನೆಯಲ್ಲಿ ನೇಣಿಗೆ ಶರಣಾದ ಘಟನೆ ಚೌಡೇಶ್ವರಿ ನಗರದಲ್ಲಿ ನಡೆದಿದೆ. ಶ್ರವಣಬೆಳಗೊಳ ಮೂಲದ ಶೋಭಾ ಗಾರ್ಮೆಂಟ್ಸ್ ಒಂದರಲ್ಲಿ ಕೆಲಸ ಮಾಡ್ತಾ ಇದ್ಲು. ತಾನು ಕೆಲಸ ಮಾಡುವ ಕಂಪನಿಯಲ್ಲಿದ್ದ ಚಂದ್ರುನೊಂದಿಗೆ ಪ್ರೀತಿ ಅಂಕುರಿಸಿತ್ತು. ಪೋಷಕರ ವಿರೋಧದ ನಡುವೆಯೂ ಶೋಭಾ ಮದುವೆ ಆಗಿದ್ಲು. ಆದರೆ ಮದುವೆ ಬಳಿಕ ಚಂದ್ರು ವರದಕ್ಷಿಣೆ ತರುವಂತೆ ಶೋಭಾಳಿಗೆ ನಿತ್ಯ ಚಿತ್ರಹಿಂಸೆ ನೀಡ್ತಿದ್ದಂತೆ. ಇದರಿಂದ ಬೇಸತ್ತ ಶೋಭಾ ನೇಣಿಗೆ ಶರಣಾಗಿದ್ದಾಳೆ. ಆಕೆಯ ಪೋಷಕರು ಚಂದ್ರನ ವಿರುದ್ಧ ಕೊಲೆ ಪ್ರಕರಣ ದಾಖಲಿಸಿದ್ದಾರೆ. ಆರೋಪಿ ಪತಿ ಚಂದ್ರನನ್ನ ರಾಜಗೋಪಾಲನಗರ ಪೊಲೀಸರು ಬಂಧಿಸಿ ವಿಚಾರಣೆ ಆರಂಭಿಸಿದ್ದಾರೆ. ತಾಂತ್ರಿಕ ದೋಷದಿಂದಾಗಿ ಬಿಎಂಟಿಸಿ ಬಸ್ ಒಂದು ಬೆಂಕಿಗೆ ಆಹುತಿಯಾಗಿದೆ. ಶಿವಾಜಿನಗರದಿಂದ ಕೆಂಗೇರಿ ಮಾರ್ಗವಾಗಿ ಪ್ರಯಾಣಿಸ್ತಾ ಇದ್ದ T22E ಮಾರ್ಗ ಸಂಖ್ಯೆಯ ಬಿಎಂಟಿಸಿ ಬಸ್ ಇವತ್ತು ಮಧ್ಯಾಹ್ನ ನಾಯಂಡಹಳ್ಳಿ ಸಮೀಪ ಬೆಂಕಿಗೆ ಆಹುತಿಯಾಗಿದೆ. ಪ್ರಯಾಣಿಕರನ್ನ ಹೊಂದಿದ್ದ ಬಸ್ನ ರೇಡಿಯೇಟರ್ನಲ್ಲಿ ಹೊಗೆ ಕಾಣಿಸಿಕೊಂಡಿದೆ. ಆತಂಕಗೊಂಡ ಚಾಲಕ ಮತ್ತು ನಿರ್ವಾಹಕ ಪ್ರಯಾಣಿಕರನ್ನ ಕೆಳಗಿಳಿಸಿದ್ದಾರೆ. ಬಳಿಕ ಬಸ್ನಲ್ಲಿ ಬೆಂಕಿ ಕಾಣಿಸಿಕೊಂಡಿದೆ. 2 ಅಗ್ನಿಶಾಮಕ ವಾಹನಗಳು ಬೆಂಕಿ ನಂದಿಸುವಲ್ಲಿ ಯಶಸ್ವಿಯಾಗಿದ್ದು ಅದೃಷ್ಟವಶಾತ್ ಯಾವುದೇ ಪ್ರಾಣಾಪಾಯ ಸಂಭವಿಸಿಲ್ಲ. ಬಸ್ ತುಂಬ ಪ್ಯಾಸೆಂಜರ್ ಇದ್ದರು. 3:30 ಗಂಟೆಯಲ್ಲಿ 3:30 4 ಗಂಟೆ ಮಧ್ಯದಲ್ಲಿ
ನಮ್ಮ ಅಂಗಡಿ ಮುಂದೆ ಕೊಳ ಇತ್ತು. ಸೊ ರೇಡಿಯೇಟರ್ ನೀರು ಹಾಕೋಣ ಅಂತೇಳಿ ಬಸ್ಸನ್ನು ಇಲ್ಲಿ ಸ್ಟಾಪ್ ಮಾಡಿದ್ರು. ಸೊ ಸ್ಟಾಪ್ ಮಾಡಿದಾಗ ಏನಾಯಿತು, ಟೈರ್ ಬಸ್ಟ್ ಆಯಿತು. ಫಸ್ಟು ಟೈರ್ ಬಸ್ಟ್ ಆಗಿದ್ದಕ್ಕೆ ಅದರಿಂದ ಬೆಂಕಿ ಅಂಟ್ಕೊಳ್ತು. ಕಲಾವಿದನೊಬ್ಬ ಅದೆಷ್ಟೋ ಜನರನ್ನ ನಗಿಸಿರ್ತಾನೆ. ಆದರೆ ಅದೇ ಕಲಾವಿದನ ಬದುಕು ಕತ್ತಲ ಕೋಣೆಯಲ್ಲೇ ಮಾಸಿ ಹೋಗ್ತಿದೆ. ನೆರವಿನ ನಿರೀಕ್ಷೆಯಲ್ಲಿ ಆ ಕಲಾವಿದ ಹೀನಾಯ ಸ್ಥಿತಿಯಲ್ಲಿ ಜೀವನ ನಡೆಸ್ತಾ ಇದ್ದಾರೆ. ಶೌಚಾಲಯ ಪಕ್ಕದಲ್ಲೇ ಹಳೆ ಪೇಪರ್ ಇಟ್ಟಿಗೆ ಜೋಡಿಸಿ ಮಾಡಿದ ಸಣ್ಣ ಮನೆಯಲ್ಲಿ ಬಿಳಿ ಕೂದಲಿನ ತಾತ. ಇವರನ್ನ ನೋಡಿ ಭಿಕ್ಷುಕ ಅಂತ ಅನ್ಕೋಬೇಡಿ. 90 ವರ್ಷದ ಇಳಿ ವಯಸ್ಸಿನ ಈ ರಾಜೇಂದ್ರ ಕೃಷ್ಣ ಒಂದಾನೊಂದು ಕಾಲದಲ್ಲಿ ಉತ್ತಮ ನಟರಾಗಿದ್ರು. ಡಾಕ್ಟರ್ ರಾಜ್ಕುಮಾರ್ ಜೊತೆ 15 ಚಿತ್ರಗಳಲ್ಲಿ ನಟಿಸಿದ್ದಾರೆ. ಜೊತೆಗೆ ಈಗಿನ ತಮಿಳುನಾಡಿನ ಮುಖ್ಯಮಂತ್ರಿ ಜಯಲಲಿತಾ ಅವರ ತಾಯಿ ಸಂಧ್ಯಾ ಜೊತೆ ಶ್ರೀರಾಮ ಪೂಜಾದಲ್ಲಿ ನಾಯಕನಾಗಿ ಅಭಿನಯಿಸಿದ್ದಾರೆ. ಆಡಿಸುವಾತನ ಕೈಯಲ್ಲಿ ಪಗಡೆ ಕಾಯಿನವಿಲ್ಲಿ, ಪಗಡೆ ಕಾಯಿನವಿಲ್ಲಿ. ನಟರಾಗಿ, ನಿರ್ದೇಶಕರಾಗಿ, ನಾಟಕಕಾರನಾಗಿ, ಚಿತ್ರಕಾರನಾಗಿದ್ದ ಈ ವ್ಯಕ್ತಿ ಈಗ ನಿರ್ಗತಿಕರಾಗಿ ಬೀದಿ ಪಾಲಾಗಿದ್ದಾರೆ. ಸಿನಿಮಾ ಮಾಡಿ ಇತ್ತ ಬದ್ದ ದುಡ್ಡು ಕಳೆದುಕೊಂಡಿದ್ದಾರೆ. ಜಯಲಲಿತಾ ಅವ್ರ ತಾಯಿ ಸಂಧ್ಯಾ, ಅವಳ ಜೊತೆಲಿ ಹೀರೋ ನಾನು, ಅವಳ ಹೀರೋಯಿನು 1954 54ರಲ್ಲಿ. ಅದಾದಮೇಲೆ ರಾಮ್ ಪೂಜಾ, ಶ್ರೀರಾಮ್ ಪೂಜಾದು, ಭಾಗ್ಯಚಕ್ರ, ವೀರಕೇಸರಿ, ಹೀಗೆ ಬೇಕಾದಷ್ಟು ಫಿಲ್ಮ್ಗಳಲ್ಲಿ ಆ್ಯಕ್ಟ್ ಮಾಡಿದೆ ನಾನು. ಶೌಚಾಲಯ ತೊಳೆದು ಅದರಿಂದ ಬರೋ ಆದಾಯದಿಂದ ಜೀವನ ನಡೆಸೋ ನಾರಾಯಣಮ್ಮ ಅವರ ಆಶ್ರಯದಲ್ಲಿ ಕಳೆದ 3 ವರ್ಷದಿಂದ ಇವರು ವಾಸವಾಗಿದ್ದಾರೆ. ಇಂಥ ಬಡತನದಲ್ಲೂ ಈ ಅಮ್ಮ ಕೃಷ್ಣ ಅವರನ್ನ ತಂದೆ ರೀತಿ ಪಾಲನೆ ಮಾಡ್ತಿದ್ದಾರೆ. ಈಗಲೂ ನಟನೆ ಬಗ್ಗೆ ಮಾತೆತ್ತಿದ್ರೆ ಸಾಕು, ಅದೆಲ್ಲಿಂದ ಹುಮ್ಮಸ್ಸು ಬರುತ್ತೋ ನಟನೆ ಶುರು ಮಾಡಿಬಿಡ್ತಾರೆ. ಒಂದು ಕಾಲದ ನಟನಿಗೆ ನಿಮ್ಮ ನೆರವು ಬೇಕಿದೆ. ಬೆಂಗಳೂರಿನಿಂದ ಕ್ಯಾಮರಾ ಪರ್ಸನ್ ಶಿವಕುಮಾರ್ ಜೊತೆ ಶ್ರೇಯಾ ಶೆಟ್ಟಿ, ಸುವರ್ಣ ನ್ಯೂಸ್. ಬೆಂಗಳೂರು ಫಸ್ಟ್ ಮುಂದುವರಿಯುತ್ತೆ ಬ್ರೇಕ್ನ ನಂತರ.